ದೇಶ ಎದುರಿಸ್ತಾ ಇರುವಂತಹ ತೈಲ ಬಿಕ್ಕಟ್ಟಿನ ಮಧ್ಯೆ ಕೇಂದ್ರ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ವಿಧಿಸಲಾಗುವಂತಹ ಅಡಿಷನಲ್ ಎಕ್ಸೈಸ್ ಡ್ಯೂಟಿಯನ್ನ ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಮಾಡಿದೆ. ಇದರಿಂದಾಗಿ ಪೆಟ್ರೋಲ್ ಡೀಸೆಲ್ ದರ ಇಳಿಕೆಯಾಗಬಹುದು ಅನ್ನುವಂಥ ಮುನ್ಸೂಚನೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಳಿಸುವಂತ ಪ್ರಯತ್ನಕ್ಕೆ ಕೇಂದ್ರ ಸರ್ಕಾರ ಚಾಲನೆಯನ್ನ ಕೊಟ್ಟಿದೆ. ಪೆಟ್ರೋಲ್ ಮತ್ತು ಡೀಸೆಲ್ನ ಮೇಲೆ ಕೇಂದ್ರ ಸರ್ಕಾರ ವಿಧಿಸುವಂತ ಎಕ್ಸೈಸ್ ಡ್ಯೂಟಿಯನ್ನು, ಅಬಕಾರಿ ಸುಂಕವನ್ನು ಇಳಿಸಿದೆ ಕೇಂದ್ರ ಸರ್ಕಾರ. ಪೆಟ್ರೋಲ್ ಮೇಲೆ 13 ರೂಪಾಯಿ ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಇತ್ತು, ಅದನ್ನ 3 ರೂಪಾಯಿಗೆ ಇಳಿಸಿದ್ದಾರೆ, ಅಂದ್ರೆ 10 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಡೀಸೆಲ್ಗೆ 10 ರೂಪಾಯಿ ವಿಧಿಸಲಾಗ್ತಾ ಇತ್ತು, ಅದನ್ನ ಶೂನ್ಯಕ್ಕೆ ಇಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಈ ನಿರ್ಧಾರ ಸದ್ಯ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯಾಗುತ್ತೆ ಎನ್ನುವಂತ ಆತಂಕದ ಮಧ್ಯೆ ದೇಶವಾಸಿಗಳಿಗೆ ಕೊಟ್ಟಿರುವಂತ ರಿಲೀಫ್ ಅಂತ ಕರೆಯಲ್ಪಡ್ತಾ ಇದೆ. ಮಹತ್ವದ ನಿರ್ಧಾರ. ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ನ ಮೂಲ ದರದ ಮೇಲೆ ಎಕ್ಸೈಸ್ ಡ್ಯೂಟಿಯನ್ನೇನು ಹಾಕುತ್ತೆ ಅದನ್ನ 10 ರೂಪಾಯಿಯಷ್ಟು ಇಳಿಕೆ ಮಾಡಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ಫೋನ್ ಸಂಪರ್ಕದಲ್ಲಿ. ಶಶಿಶೇಖರ್, 10 ರೂಪಾಯಿ ಇಳಿಕೆ ಮಾಡಿದ್ರು ಅಂತಂದ್ರೆ ಬಹಳ ಮೇಜರ್ ಆದಂತ ನಿರ್ಧಾರ. ರಕ್ಷತ್, ತೈಲ ಬಿಕ್ಕಟ್ಟಿನ ಇಂತಹ ಸಂದರ್ಭದಲ್ಲಿ ಬೆಲೆ ಏರಿಕೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆಗಳು, ಚರ್ಚೆಗಳು, ತೈಲದ ಬೆಲೆ ಏರಿಕೆ ಆಗ್ಬೋದು, ಪೆಟ್ರೋಲ್ ಡೀಸೆಲ್ ಮೇಲೆ ಬೆಲೆ ಏರಿಸುತ್ತೆ ಕೇಂದ್ರ ಸರ್ಕಾರ ಅನ್ನುವಂತಹ ಚರ್ಚೆಗಳು ಕಳೆದ ಹಲವು ದಿನಗಳಿಂದ ನಡೀತಾ ಇತ್ತು. ಆದ್ರೆ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿತ್ತು, ಯಾವುದೇ ರೀತಿಯಲ್ಲಿ ಬೆಲೆ ಏರಿಕೆ ಆಗೋದಿಲ್ಲ ಅಂತ. ಈಗ ತೈಲದ ಮೇಲಿದ್ದಂತಹ ಅಬಕಾರಿ ಸುಂಕವನ್ನ ಇಳಿಕೆ ಮಾಡಿದೆ. 13 ರೂಪಾಯಿ ಇತ್ತು ಪೆಟ್ರೋಲ್ ಮೇಲೆ, ಅದನ್ನ 3 ರೂಪಾಯಿಗೆ ಇಳಿಸಲಾಗಿದೆ. 10 ರೂಪಾಯಿ ಇತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕ, ಅದನ್ನ 0ಗೆ ಇಳಿಸಲಾಗಿದೆ. ಅಂದ್ರೆ ಬೆಲೆ ಏರಿಕೆಯಾಗುತ್ತೆ ಅನ್ನುವಂತಹ ಚರ್ಚೆಗಳಿಗೆ ಬ್ರೇಕ್ ಹಾಕುವಂತಹ ನಿರ್ಧಾರವನ್ನ ಮಾಡಿದೆ. ಅಂದ್ರೆ 1 ಲೀಟರ್ ಪೆಟ್ರೋಲ್ನ ಮೇಲೆ 10 ರೂಪಾಯಿ ಟ್ಯಾಕ್ಸ್ ಅನ್ನ ಇಳಿಕೆ ಮಾಡಿರೋ ಈ ಸಂದರ್ಭದಲ್ಲಿ ಇದರ ಲಾಭ ಗ್ರಾಹಕರಿಗೆ ಏನಾದರೂ ಸಿಗುತ್ತಾ? ಸಹಜವಾಗಿ ನಿರೀಕ್ಷೆಗಳಿರುತ್ತೆ. ಆ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಯಾಕಂದ್ರೆ ಕಚ್ಚಾ ತೈಲದ ಬೆಲೆ ಯುದ್ಧ ಆರಂಭವಾಗುವುದಕ್ಕೆ ಮೊದಲು 1 ಬ್ಯಾರೆಲ್ ಕಚ್ಚಾ ತೈಲಕ್ಕೆ $73 ಇತ್ತು ಯುದ್ಧ ಆರಂಭಕ್ಕೆ ಮುನ್ನ, ಅಂದ್ರೆ ಫೆಬ್ರವರಿ 28ನೇ ತಾರೀಕಿನ ಬೆಲೆ. ಈಗ ಕಚ್ಚಾ ತೈಲದ ಬೆಲೆ $103, $104 ಇದೆ 1 ಬ್ಯಾರೆಲ್ ಕಚ್ಚಾ ತೈಲಕ್ಕೆ. ಹಾಗಾಗಿ ನಿಮಗೆ $30ನಷ್ಟು 1 ಬ್ಯಾರೆಲ್ ಕಚ್ಚಾ ತೈಲಕ್ಕೆ ಏರಿಕೆಯಾಗಿದೆ. ಆ ಕಾರಣದಿಂದಾಗಿ ತೈಲ ಕಂಪನಿಗಳಿಗೆ ನಷ್ಟ ಆಗ್ತಾ ಇದೆ. ಕೆಲವು ಖಾಸಗಿ ತೈಲ ಕಂಪನಿಗಳು ಬೆಲೆಯನ್ನ ಏರಿಕೆ ಮಾಡಿದ್ವು. ಉದಾಹರಣೆಗೆ ನಿನ್ನೆ ನಯಾರ ಕಂಪನಿ ಪೆಟ್ರೋಲ್ ಮೇಲೆ 5 ರೂಪಾಯಿ, ಡೀಸೆಲ್ ಮೇಲೆ 3 ರೂಪಾಯಿ ಏರಿಕೆ ಮಾಡಿತ್ತು. ಯಾಕಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬೆಲೆ ಏರಿಕೆ ಆಗ್ತಾ ಇದ್ದಾಗ ದೇಶದಲ್ಲಿ ತೈಲವನ್ನ ಕಡಿಮೆ ಬೆಲೆಗೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಕೊಡಬೇಕು ಅಂದ್ರೆ ತೈಲ ಕಂಪನಿಗಳು ನಷ್ಟವನ್ನ ಅನುಭವಿಸಬೇಕಾಗತ್ತೆ. ಆ ಕಾರಣಕ್ಕಾಗಿ ತೈಲ ಕಂಪನಿಗಳಿಗೆ ಆಗ್ತಿರುವಂತಹ ನಷ್ಟ ಸರಿದೂಗಿಸುವುದಕ್ಕೆ ಕೇಂದ್ರ ಸರ್ಕಾರ ಇಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಆದ್ರೆ ಈ ಅಬಕಾರಿ ಸುಂಕದ ಇಳಿಕೆಯ ಲಾಭ ಗ್ರಾಹಕರಿಗೆ ಸಿಗುತ್ತಾ ಅಂತ ಅಂದ್ರೆ ಸಿಗುವ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಉದಾಹರಣೆಗೆ ಕರೋನಾ ಸಂದರ್ಭದಲ್ಲಿ ಕಚ್ಚಾ ತೈಲದ ಬೆಲೆ $40 ಇಳಿಕೆಯಾಗಿತ್ತು. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅಬಕಾರಿ ಸುಂಕವನ್ನ 15 ರೂಪಾಯಿ ಇದ್ದದನ್ನ 30 ರೂಪಾಯಿ, 35 ರೂಪಾಯಿ ತನಕವೂ ಅಬಕಾರಿ ಸುಂಕ ಹೋಗಿತ್ತು. ಅಂದ್ರೆ ದೇಶೀಯ ಮಾರ್ಕೆಟ್ ನಲ್ಲಿ ಪ್ರೈಸ್ ಅಷ್ಟೇ ಇತ್ತು, ಆದ್ರೆ ಬರುವ ಲಾಭವನ್ನ ಕೇಂದ್ರ ಸರ್ಕಾರ ಆಗ ತೆಗೆದುಕೊಂಡಿತ್ತು. ಈಗ ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಜನರ ಮೇಲೆ ಪೆಟ್ರೋಲ್ ಬರೆಯನ್ನ ಹೇರುವ ಬದಲು ನಷ್ಟವನ್ನ ತಾನು ಸರಿದೂಗಿಸಿಕೊಂಡು ತೈಲ ಕಂಪನಿಗಳಿಗೆ ಆಗುವಂತಹ ನಷ್ಟವನ್ನು ಸರಿದೂಗಿಸಿ ಮಾರುಕಟ್ಟೆಯಲ್ಲಿ ಜನರಿಗೆ ಏನು ಲಭ್ಯ ಆಗ್ತಾ ಇದೆ ತೈಲದ ಪೆಟ್ರೋಲ್ ಮತ್ತು ಡೀಸೆಲ್, ಆ ಬೆಲೆಯನ್ನ ಏರಿಕೆ ಮಾಡದಿರುವಂತಹ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬಂದಂತಿದೆ. ಶಶಿ, ಇಲ್ಲಿ ಪೆಟ್ರೋಲ್ನ ಟ್ಯಾಕ್ಸ್ ಪ್ಯಾಟರ್ನ್, ಪೆಟ್ರೋಲ್ ಅಥವಾ ಡೀಸೆಲ್ನ ಟ್ಯಾಕ್ಸ್ ಪ್ಯಾಟರ್ನ್ ಅನ್ನ ನೋಡಿದ್ರೆ ಮೂಲ ದರ 56 ರೂಪಾಯಿ ಆಸುಪಾಸಲ್ಲಿದ್ರೆ ಅದರ ಮೇಲೆ 19 ರೂಪಾಯಿ ಕೇಂದ್ರ ಸರ್ಕಾರ ಟ್ಯಾಕ್ಸ್ ಹಾಕ್ತಾ ಇತ್ತು, ಇನ್ಕ್ಲೂಡಿಂಗ್ ರೋಡ್ ಸೆಸ್. ಈಗ 10 ರೂಪಾಯಿ ಇಳಿಸಿದ್ದಾರೆ ಅಂತಂದ್ರೆ ಅದರ ಮೇಲೆ ರಾಜ್ಯ ಸರ್ಕಾರ 22 ರೂಪಾಯಿ ಟ್ಯಾಕ್ಸ್ ಹಾಕ್ತಾ ಇತ್ತು, ಅದರ ಪ್ರಮಾಣವೂ ಕಡಿಮೆ ಆಗಬೇಕು. ಸೊ ಇದು ರಿಲೀಫ್ ಆಗತ್ತೆ ಅಂತ.
ರಕ್ಷತ್, ನೀವು ಕೇಂದ್ರ ಸರ್ಕಾರದ ಟ್ಯಾಕ್ಸು ಮತ್ತೆ ರಾಜ್ಯ ಸರ್ಕಾರದ ಎರಡೂ ಟ್ಯಾಕ್ಸ್ ಇದ್ರೆ ಪೆಟ್ರೋಲ್ 50 ರೂಪಾಯಿ ಒಳಗಡೆ ಬರಬೇಕು. ಆದ್ರೆ ಅಬಕಾರಿ ಸುಂಕವನ್ನ ಕೇಂದ್ರವೂ ಹಾಕುತ್ತೆ, ರಾಜ್ಯ ಸರ್ಕಾರವೂ ಹಾಕುತ್ತೆ. ಈಗ ಕೇಂದ್ರ ಸರ್ಕಾರ ಹಾಕ್ತಿರುವಂತಹ ಅಬಕಾರಿ ಸುಂಕವನ್ನ 3 ರೂಪಾಯಿ ತನಕ ಪೆಟ್ರೋಲ್ಗೆ ಇಳಿಸಿದ್ದಾರೆ, ಡೀಸೆಲ್ಗೆ 0 ತೆರಿಗೆಯನ್ನ ಮಾಡಿದ್ದಾರೆ. ಆದ್ರೆ ರಾಜ್ಯಗಳು ನಂಬಿರುವುದೇ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕದಿಂದ ತಮ್ಮ ರಾಜ್ಯದ ಬೊಕ್ಕಸವನ್ನ ತುಂಬಿಸಿಕೊಳ್ತವೆ. ಹಾಗಾಗಿ ರಾಜ್ಯಗಳು ಅದನ್ನು ಕಡಿಮೆ ಮಾಡುವಂತಹ ನಿರೀಕ್ಷೆಯೂ ಇಲ್ಲ, ಆ ತರದ ಪ್ರಸ್ತಾಪ ಬರೋದಕ್ಕೆ ಸಾಧ್ಯವೂ ಕೂಡ ಇಲ್ಲ. ಶಶಿಶೇಖರ್, ನಾನು ಏನ್ ಕೇಳಿದೆ ಅಂತಂದ್ರೆ, ಈಗ 56 ಮೇಲೆ 19 ರೂಪಾಯಿ ಕೇಂದ್ರ ಸರ್ಕಾರ ಟ್ಯಾಕ್ಸ್ ಹಾಕ್ತಾ ಇತ್ತು, ಅದರ ಮೇಲೆ ರಾಜ್ಯ ಸರ್ಕಾರ 28% ಟ್ಯಾಕ್ಸ್ ಹಾಕ್ತಾ ಇತ್ತು. ಈಗ ಮೂಲ ಬೆಲೆಯೇ ಕಡಿಮೆ ಆದಾಗ ರಾಜ್ಯ ಸರ್ಕಾರದ ಟ್ಯಾಕ್ಸ್ ಕಡಿಮೆ ಆಗಲ್ಲ, ಬಟ್ ಅಮೌಂಟ್ ಕಡಿಮೆ ಆಗತ್ತಾ ಅಂತ ಪ್ರಶ್ನೆ. ಆ ಸಾಧ್ಯತೆ ಇದೆ. ಈಗ ನೀವು ಒಟ್ಟಾರೆ ಪೆಟ್ರೋಲ್ ಮೇಲೆ ರಾಜ್ಯ ಸರ್ಕಾರ 20% 25% ಟ್ಯಾಕ್ಸ್ ಹಾಕ್ತಾ ಇದ್ರೆ, ಕೇಂದ್ರದ ತೆರಿಗೆ ಮತ್ತು ಮೂಲವನ್ನ ಒಳಗೊಂಡು ಆ ಅಮೌಂಟ್ ನ ಮೇಲೆ ರಾಜ್ಯ ಸರ್ಕಾರ ತೆರಿಗೆ ಆಗ್ತಾ ಇತ್ತು. ಈಗ ಕೇಂದ್ರದ ತೆರಿಗೆಯೇ ಕಡಿಮೆ ಆದಾಗ ಮೂಲ ಮೊತ್ತವೂ ಕಡಿಮೆ ಆಗುತ್ತೆ, ಅದರ ಮೇಲೆ ರಾಜ್ಯ ಟ್ಯಾಕ್ಸ್ ಹಾಕೋದ್ರಿಂದಾಗಿ ಆ ಸಾಧ್ಯತೆ ಇದೆ. ಅದರ ಬಗ್ಗೆ ಒಂದು ರಾಜ್ಯ ಸರ್ಕಾರದಿಂದ, ಸರ್ಕಾರದ ಪ್ರತಿನಿಧಿಗಳಿಂದ ಒಂದು ಸ್ಪಷ್ಟನೆ ಬೇಕಾಗುತ್ತೆ. ಯಾಕಂದ್ರೆ ಈ ಒಟ್ಟಾರೆ ಮೊತ್ತ ಏನಿರುತ್ತೆ, ಮೂಲ ಬೆಲೆ ಪ್ಲಸ್ ಕೇಂದ್ರದ ಟ್ಯಾಕ್ಸ್ ಸೇರಿ ಎಷ್ಟಾಗುತ್ತೆ? ಉದಾಹರಣೆಗೆ 70 ರೂಪಾಯಿ ಆದ್ರೆ ಆ 70 ರೂಪಾಯಿನ ಮೇಲೆ ರಾಜ್ಯ ಸರ್ಕಾರ ಒಂದು 20% ಅಬಕಾರಿ ಸುಂಕವನ್ನ ಹಾಕುತ್ತೆ. ಈಗ ಕೇಂದ್ರದ ಬೆಲೆಯೇ ಒಂದು 50 ರೂಪಾಯಿ ಮೇಲೆ ರಾಜ್ಯ ಟ್ಯಾಕ್ಸ್ ಹಾಕ್ಬೇಕಾಗತ್ತೆ. ಆ ರೀತಿಯಲ್ಲಿ ಏನಾದ್ರೂ ಆದ್ರೆ ಜನರಿಗೆ ಅದರ ಬಗ್ಗೆ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಸ್ಪಷ್ಟನೆ ಬರಬೇಕಾಗುತ್ತೆ. ರಕ್ಷತ್, ಥ್ಯಾಂಕ್ ಯು ಶಶಿಶೇಖರ್ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.